ನೀವು ನೋಡ್ತಾ ಇದ್ರ ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಗಣೇಶ ಚತುರ್ಥಿ ಹಬ್ಬ ಮತ್ತು ಈದ್ ಮಿಲಾದ್ ಎರಡು ಹಬ್ಬಗಳು ಏಕಕಾಲಕ್ಕೆ ಬಂದಿರುವುದರಿಂದ ಎಲ್ಲರೂ ಸೌಹಾರ್ದತೆಯ ಭಾವನೆಯಿಂದ ಹಬ್ಬ ಆಚರಿಸಬೇಕು ಎಂದು ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಜೈನ್ ತಿಳಿಸಿದ್ದಾರೆ. ಗೌರಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಲಯನ್ಸ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಶಾಂತಿ ಸೌಹಾರ್ದತೆಯಿಂದ ಯಾರಿಗೂ ತೊಂದರೆಯಾಗದ ರೀತಿಯಲ್ಲಿ ಎಲ್ಲ ಧರ್ಮೀಯರು ಸೇರಿ ಕಾನೂನು ಸುವ್ಯವಸ್ಥೆಗೆ ಹಾಗೂ ಕೋಮು ಭಾವನೆಗಳಿಗೆ ಧಕ್ಕೆ ಬಾರದ ರೀತಿಯಲ್ಲಿ ಶಾಂತಿ ಸೌಹಾರ್ದತೆಯಿಂದ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬಗಳನ್ನು ಆಚರಿಸಬೇಕು ಎಂದರು. ಹಬ್ಬ ಆಚರಣೆ ಸಂಬಂಧ ಸರ್ಕಾರ ಹೊರಡಿಸಿರುವ ಮಾರ್ಗಸೂಚಿ ಪಾಲನೆ ಮಾಡಬೇಕು. ಆಸ್ಪತ್ರೆ, ಶಾಲೆ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕರು ಅತ್ಯಂತ ಜವಾಬ್ದಾರಿಯುತವಾಗಿ ವರ್ತಿಸಬೇಕು ಎಂದರು. ಡಿವೈಎಸ್ಪಿ ವಿಜಯ್ ಕ್ರಾಂತಿ ಮಾತನಾಡಿ, ಗಣೇಶ ಪ್ರತಿಷ್ಠಾಪನೆಗೆ ಅಗತ್ಯ ಇರುವ ಸ್ಥಳ, ಪೆಂಡಲ್, ವಿದ್ಯುತ್ ಸಂಪರ್ಕ ಮುಂತಾದ ಪರವಾನಗಿಗಳನ್ನು ಏಕವಾಕ್ಷೆ ಪದ್ಧತಿಯಡಿ ಪಡೆದುಕೊಳ್ಳಬೇಕು. ಶುಭಾಶಯ ಕೋರುವ ಬ್ಯಾನರ್ಗಳನ್ನು ಅಳವಡಿಸಲು ಆಯಾ ಸ್ಥಳೀಯ ಪ್ರಾಧಿಕಾರದಿಂದ ತಪ್ಪದೆ ಅನುಮತಿ ಪಡೆದುಕೊಳ್ಳಬೇಕು. ಪೆಂಡಲ್ಗಳಲ್ಲಿ ಧ್ವನಿವರ್ಧಕಗಳ ಬಳಕೆ ಪರವಾನಗಿ ಪಡೆಯಬೇಕು ಎಂದರು. ರಸ್ತೆಯಲ್ಲಿ ಪೆಂಡಲ್ ಹಾಕಿ ಸಾರ್ವಜನಿಕರಿಗೆ ವಾಹನಗಳ ಓಡಾಟಕ್ಕೆ ತೊಂದರೆ ಮಾಡಲು ಅವಕಾಶವಿರುವುದಿಲ್ಲ. ಸಾರ್ವಜನಿಕ ಆರೋಗ್ಯ ಮತ್ತು ಸುರಕ್ಷತೆಯ ಹಿತದೃಷ್ಟಿಯಿಂದ ಪರಿಸರ ಸ್ನೇಹಿ ಹಾಗೂ ಮಣ್ಣಿನಿಂದ ಮಾಡಿದ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಬೇಕು ಎಂದರು. ಪುರಸಭಾ ಮುಖ್ಯಾಧಿಕಾರಿ ನಟರಾಜ್ ಮಾತನಾಡಿ, ಪರಿಸರಕ್ಕೆ ಹಾನಿಕಾರಕ ಪಿಒಪಿ ಗಣೇಶ ಮೂರ್ತಿಗಳು ಬಳಸಬಾರದು. ಪರಿಸರ ಸ್ನೇಹಿ ಗಣೇಶ ವಿಗ್ರಹಗಳನ್ನು ಮಾತ್ರ ಪ್ರತಿಷ್ಠಾಪಿಸಬೇಕು. ಪಿಒಪಿ ಗಣೇಶ ಮೂರ್ತಿಗಳ ಮಾರಾಟ ಕಂಡು ಬಂದಲ್ಲಿ ಅವುಗಳನ್ನು ಸೀಸ್ ಮಾಡಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಶ್ರೀ ಗಣಪತಿ ಸೇವಾ ಸಮಿತಿಯ ಅಧ್ಯಕ್ಷರಾದ ಪತ್ರಕರ್ತ ರವಿ ಮಾತನಾಡಿ, ನಮ್ಮ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಿದೆ. ಇಲ್ಲಿ ಎಲ್ಲರೂ ಶಾಂತಿ ಸೌಹಾರ್ದತೆಯಿಂದ ಬಾಳುತ್ತಿದ್ದೇವೆ. ಎಲ್ಲ ಹಬ್ಬಗಳನ್ನು ಹಿಂದೂ ಮುಸ್ಲಿಂ ಒಗ್ಗೂಡಿಕೊಂಡು ಆಚರಿಸುತ್ತೇವೆ. ಅದರಂತೆ ಈ ಎರಡು ಹಬ್ಬಗಳನ್ನು ಶಾಂತಿ ಪಾಲನೆ ಜೊತೆಗೆ ಸಡಗರ ಸಂಭ್ರಮದಿಂದ ಆಚರಿಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಗಂಗಾಧರ್, ಟೌನ್ ಇನ್ಸ್ಪೆಕ್ಟರ್ ಜಗದೀಶ್, ಇನ್ಸ್ಪೆಕ್ಟರ್ ನಿರಂಜನ್, ಗಂಗಾಧರ್, ಕ್ರೈಮ್ ಪಿಎಸ್ಐ ಕತೀಜಾ, ಎಸಳೂರು ಪಿಎಸ್ಐ ಶ್ರೀನಿವಾಸ್ ಇದ್ದರು. ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ. ಸೆನ್ಸಿಟಿವ್ ಆಗಿ ನೀವು ಒಂದು ಪಿಒಪಿ ಇಂದ ಮಾಡಿರೋ ಗಣಪತಿನ ಬಳಕೆ ಮಾಡಬೇಡಿ. ಮಣ್ಣಿನಿಂದ ಮಾಡಿರೋ ಗಣಪತಿ ಬಳಕೆ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ರು. ಅದರ ಬಗ್ಗೆ ನಿಮಗೆ ಮುನ್ಸಿಪಾಲಿಟಿಯಿಂದ ಸ್ಟಾಫ್ ಬಂದಿದ್ದಾರೆ, ಸರ್ ಹೇಳ್ತಾರೆ ನಿಮಗೆ. ಅದಲ್ಲದೆ ನೀವು ಪ್ರೊಸೆಷನ್ ರೂಟ್ನ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಬೇಡಿ. ಒಂದೇನು ನಿಗದಿತ ನೀವು ಪ್ರೊಸೆಷನ್ ಮಾರ್ಗನ ಇಟ್ಕೊಂಡಿರ್ತೀರಾ, ವಿಸರ್ಜನೆ ಮಾಡುವಾಗ ಯಾರೋ ಹೇಳಿದ್ರು ಅಂತ ಬದಲಾವಣೆ ಮಾಡೋದು ಪ್ರೊಸೆಷನ್ ರೂಟ್ನ, ಆ ಥರ ಮಾಡೋ ಹಾಗಿಲ್ಲ. ನಮಗೆ ಏನು ಮಾಹಿತಿ ಇರುತ್ತೆ, ಯಾವ ರೂಟಿಂದ ನೀವು ಪ್ರೊಸೆಷನ್ ಮಾಡ್ತಿದ್ದೀರಾ ಅದಕ್ಕೆ ತಕ್ಕ ಹಾಗೆಯೇ ನೀವು ಪ್ರೊಸೆಷನ್ ಮಾಡಿ ವಿಸರ್ಜನೆ ಮಾಡಬೇಕಾಗುತ್ತೆ. ಆಮೇಲೆ ಏನು ಟೈಮ್ ಕೊಟ್ಟಿರ್ತಾರೆ ನಿಮಗೆ ವಿಸರ್ಜನೆ ಮಾಡೋಕ್ಕೆ, ಅದನ್ನು ಫಾಲೋ ಮಾಡಿ. ಆಮೇಲೆ ಜಾಸ್ತಿ ಕುಡಿತ ಮಾಡೋದು, ಪ್ರೊಸೆಷನ್ಸ್ ಅಲ್ಲಿ ಡ್ಯಾನ್ಸಿಂಗ್ ಮಾಡುವಾಗ ಹೊಡೆದಾಟ ಮಾಡೋದು, ಕಮ್ಯುನಿಟಿ ಸೆನ್ಸಿಟಿವ್ ಕಾಮೆಂಟ್ಸ್ ಪಾಸ್ ಮಾಡೋದು, ಆ ಥರದ್ದನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಏನೇನು ಘಟನೆಗಳಾಯಿತು ಅವೆಲ್ಲ ಕೂಡ ನಮ್ಮ ಇಲಾಖೆ ದಾಖಲೆಗಳಿದ್ದಾವೆ. ಅದನ್ನು ಬಿಟ್ಟು ಹೊಸದಾಗಿ ಪ್ರದರ್ಶನ ಮಾಡೋರಿದ್ರೆ ಇವರು ಖಂಡಿತ ನಮಗೆ ತಿಳಿಸ್ಬೇಕಾಗ್ತದೆ. ಒಂದು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನಾನು ಕಳೆದ ವರ್ಷ ಸೆಪ್ಟೆಂಬರ್ 21ಕ್ಕೆ ಈ ಉಪವಿಭಾಗದ DSP ಆಗಿ ನಾನು ರಿಪೋರ್ಟ್ ಮಾಡಿದೆ. ಆವಾಗ ನಾನು ಒಂದು ದಿನವೇ ಒಂದು ಗಣೇಶದ ಮೆರವಣಿಗೆ ಇತ್ತು. ಅದಾದಮೇಲೆ ಪ್ರಮುಖ ಗಣೇಶ ಬಂದೋಬಸ್ತುಗಳಲ್ಲಿ ಟೌನಲ್ಲೂ ಭಾಗವಹಿಸಿದ್ದು, ಹೊರಗಡೆಯೂ ಕೂಡ ಭಾಗವಹಿಸಿದ್ದು. ಕೆಲವರು ಘಟನೆಗಳು ಅನಿರೀಕ್ಷಿತವಾಗಿ ನಡೆದೋಯ್ತು. ಒಂದು ಗಣೇಶ ಪ್ರದರ್ಶನದಲ್ಲಿ ಯಾರೋ ಬಂದು ಯಾರಿಗೊಬ್ಬರು ಚಾಕು ಹಾಕ್ಬಿಟ್ಟ. ಸೊ ಈ ರೀತಿ ಅಹಿತಕರ ಘಟನೆಗಳು ನಡೀತು. ಇನ್ನೊಂದು ಕಡೆ ಬಂದೋಬಸ್ತಲ್ಲಿದ್ದಾಗ ನಮಗೂ ಮತ್ತು ಸಂಘಟಕರು ಸ್ವಲ್ಪ ಘರ್ಷಣೆಯ ವಾತಾವರಣ ನಿರ್ಮಾಣ ಆಯಿತು. ಸೊ ಇವೆಲ್ಲ ಕೂಡ ಆಗಬಾರ್ದು. ಯಾಕಂತಂದರೆ ನಾವು ಅಧಿಕಾರಿಗಳಾಗಿ ಯಾರು ಪ್ರತಿಷ್ಠಾಪನೆ ಮಾಡ್ತಾರೆ, ಆಚರಣೆ ಮಾಡ್ತಾರೆ, ಅವರಿಗೆ ಸಹಕರಿಸೋದಕ್ಕೆ ನಾವು ಇರ್ತಕ್ಕಂಥದ್ದು. ಅದೇ ರೀತಿ ನೀವು ಸಾರ್ವಜನಿಕರಾಗಿ ಇಲಾಖೆಯ ಕಾನೂನಿನ ಅಂಶಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಆಚರಣೆಯನ್ನು, ನಿಮ್ಮ ವ್ಯವಸ್ಥೆಯನ್ನು ನೀವು ಮಾಡ್ಕೋಬೇಕಾಗ್ತದೆ. ಆ ಒಂದು ವಿಚಾರಗಳನ್ನ ತಮಗೆ ತಿಳಿಸ್ಬೇಕು ಅಂತಕ್ಕಂಥ ಉದ್ದೇಶದಲ್ಲಿ ಸಭೆಯನ್ನು ಕರೆದಿದ್ದೀವಿ. ಮೊದಲನೇದಾಗಿ ನಮ್ಮ ಉಪವಿಭಾಗಕ್ಕೆ ಹೊಸದಾಗಿ ತರಬೇತಿಯಲ್ಲಿರ್ತಕ್ಕಂಥ ಪ್ರೊಫೆಷನಲ್ DSP ಕುಮಾರಿ ವಿಜಯಕಾಂತ್ ಅವರು ಬಂದಿದ್ದಾರೆ. ಅವರಿಗೆ ಅವ್ರ ಕಡೆಯಿಂದ